ಸ್ನೇಹಿತರೆ, ನಮ್ಮ ತರೀಕೆರೆ ಡ್ರೈವರ್ಸ್ ಇವರೆಲ್ಲ ಕೂಡ ನಮ್ಮ ಸ್ನೇಹಿತರೆ. ಇದೆಲ್ಲ ಮಟ್ಕಿ ಚಾಯ್ ಕುಡಿಯೋಕ್ಕೆ ಬಂದಿದ್ವಿ. ಇಲ್ಲಿ ನೀವು ಮಾಡೋ ವೀಡಿಯೋಸ್ ತುಂಬ ಚೆನ್ನಾಗಿರ್ತವೆ ಅಂತ ಹೇಳ್ತಿದ್ರು. ಅದಾದಮೇಲೆ ಇಲ್ಲಿ ಮೊಬೈಲಿಗೆ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಂಡು ಬರೋಣ ಅಂತೇಳಿ ಬಂದಿದ್ವಿ. ನೋಡಿ, ಬೊಂಬೆಯಲ್ಲಿ ಏನು ಬೇಕೋ ಎಲ್ಲ ಸಿಗುತ್ತೆ. ಆದರೆ ಇಲ್ಲಿ ಬಂದಿದ್ದೀವಲ್ಲ, ಇಲ್ಲೆಲ್ಲ ಕೂಡ ವಾಚ್ಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಗಿಫ್ಟ್ ಕೊಡಬೇಕು ಅಂದರೆ ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಇದೇನು ಎಲ್ಲ ಮುಚ್ಚಾಕೋ ಟೈಮ್ ಆಗಿತ್ತು. ಅದೆಲ್ಲ ಆದಮೇಲೆ ನಾವು ಇಲ್ಲೇ ಪಾರ್ಕಿಂಗಲ್ಲೇ ಇದ್ವಿ. ಲೋಡಿಂಗ್ ಅಂತೂ ಫುಲ್ ಡಲ್ ಇದೆ ಮುಂಬೈಯಲ್ಲೆಲ್ಲ ಕೂಡ. ಅದೆಲ್ಲ ಆದಮೇಲೆ ಲೋಡಿಗೆ ಹೊರಟೆ ನಾನು. ನೋಡ್ರಿ, ಊಟ ಎಲ್ಲ ಮಾಡಿಕೊಂಡು ಲೋಡಿಗೆ ಹೋಗೋಣ ಅಂತ ಲೋಡಿಂಗ್ ಪಾಯಿಂಟಿಗೆ ಬಂದು ಊಟ ಎಲ್ಲ ಮಾಡ್ತಾಯಿದ್ದೀನಿ. ಲೋಡೆಲ್ಲ ಮಾಡಿಕೊಂಡು ಹಗ್ಗ ಟೆರಪಲ್ಲೆಲ್ಲ ಹಾಕ್ಕೊಂಡು ಅಲ್ಲಿಂದ ಬಂದು ಕಾಟ ಮಾಡಿಸ್ತಾ ಇದ್ದೀನಿ ಗಾಡಿಯೆಲ್ಲ. ಲೋಡಿಂಗ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಮ್ಮ ತೌಫಿಕ್ ಅಣ್ಣವರು ಕೂಡ ಲೋಡೆಲ್ಲ ಆಯಿತು ಒಂದೇ ದಿನದಲ್ಲೇ. 2 ಗಾಡಿನೂ ಜೊತೆಗೆ ಬರ್ತಾಯಿದ್ದೀವಿ ಮುಂಬೈಯಿಂದ ಬೆಂಗಳೂರಿಗೆ. ಬೆಂಗಳೂರಿಂದ ಚೆನ್ನೈ ಹೋಗ್ಬೇಕು ಮತ್ತೆ ನಾವು. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಾರ್ಡ್ರ್ ಹತ್ರ ಒಂದು ಟೋಲ್ ಸಿಗುತ್ತೆ. ಆ ಟೋಲ್ ಹತ್ರ ಏರ್ ಫಿಲ್ಟರ್ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ವಿ. ಅದೆಲ್ಲ ಆದಮೇಲೆ ಟೈರ್ ಏರು ಮತ್ತು ಗ್ರೀಸ್ ಎಲ್ಲ ಓಡಿಸ್ತಾ ಇದ್ವಿ. ನನ್ನ ಗಾಡಿಯಲ್ಲಿ ಫ್ರಂಟ್ ವೀಲಿಗೆ ಗ್ರೀಸ್ ಏರ್ತಿರ್ಲಿಲ್ಲ ಪಿನ್ನಿಗೆ. ಅದಕ್ಕೆ ಅದು ಜಾಕೆಲ್ಲ ಕೊಟ್ಟು ಏರಿಸಿ ಆಮೇಲೆ ಗ್ರೀಸ್ ಎಲ್ಲ ಹೊಡೆದಿದ್ದಾಯಿತು. ನಮ್ಮ ತೌಫಿಕ್ ಅಣ್ಣವ್ರ ಗಾಡಿ ಇದೆಲ್ಲ ನೋಡ್ರಿ ಹೆಂಗೆ ಬಿಚ್ಚಿದ್ರೆ ಏರ್ ಫಿಲ್ಟರ್ ಎಲ್ಲ. ಅದೆಲ್ಲ ಆದಮೇಲೆ ನಾವು ಮತ್ತು ನಮ್ಮ ತೌಫಿಕ್ ಅಣ್ಣವ್ರ ಗಾಡಿ 2 ಜೊತೆಯಲ್ಲಿ ನಿಲ್ಲಿಸಿ ಒಂದು ವಿಡಿಯೋ ಮಾಡ್ಕೊಂಡ್ವಿ ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕೆ. ನಾನು ಮತ್ತು ತೌಫಿಕ್ ಅಣ್ಣವರು ನಾನ್ ಸ್ಟಾಪ್ ಆಗಿ ಒಂದು ದಿನದಲ್ಲಿ 500 ಕಿಲೋಮೀಟ್ರ್ ಓಡಿಸ್ಕೊಂಡು ಬಂದಿರೋದಕ್ಕೆ ಮೈಕೈ ಎಲ್ಲ ನೋವಾಗಿಬಿಟ್ಟಿದ್ವು. ಅದಕ್ಕೆ ಇಲ್ಲೇ ಡಾಬಾದ ಹತ್ರನೇ ಊಟ ಎಲ್ಲ ಮಾಡಿಕೊಂಡು ಇಲ್ಲೇ ಡಾಬಾದಲ್ಲೇ ಮಲ್ಕೊಂಡು ಆಮೇಲೆ ಹೊರಡೋಣ ಅಂತೇಳಿ ಊಟ ಎಲ್ಲ ಮಾಡ್ತಾಯಿದ್ದೀವಿ. ಊಟ ಎಲ್ಲ ಮಾಡಿಕೊಂಡು ರೆಸ್ಟ್ ಎಲ್ಲ ಮಾಡಿದ್ದಾದಮೇಲೆ ಅಲ್ಲಿಂದ ಹೊರಟ್ವಿ ನಾವು. ನಾನು ಮತ್ತು ತೌಫಿಕ್ ಅಣ್ಣವರು ಜೊತೆಯಲ್ಲೇ ಹೋಗ್ತಾ ಇದ್ವಿ. ಅದ್ರ ಮಧ್ಯೆ ನಮ್ಮ ಇಬ್ರಾಹಿಂ ಅಣ್ಣವರು ಕೂಡ ಬಂದಿದ್ದರು, ಅಶೋಕ್ ಲೇಲ್ಯಾಂಡ್ ಬಾಸ್ ಗಾಡಿ ತಗೊಂಡು. ಅದೆಲ್ಲ ಆದಮೇಲೆ ಇಲ್ಲೇ ಬೆಳಗ್ಗೆ ಹೊತ್ತು ತಿಂಡಿ ಎಲ್ಲ ಮಾಡ್ತಾಯಿದ್ದೀವಿ. ಅವರು ಮದುರೈ ಕಡೆ ಹೋಗ್ತಾ ಇರೋದು, ನಾವು ಚೆನ್ನೈ ಕಡೆ ಬೆಂಗಳೂರಲ್ಲಿ ಖಾಲಿ ಮಾಡಿಕೊಂಡು ಚೆನ್ನೈ ಹೋಗಬೇಕು. ಅದಕ್ಕೆ 3 ಗಾಡಿನೂ ಬೆಂಗಳೂರು ತನಕನೂ ಜೊತೆಯಲ್ಲೇ ಹೋಗ್ತಾ ಇದ್ದೀವಿ. ಯಾಕಂದರೆ ರಸ್ತೆಯಲ್ಲಿ ಏನಾದರೂ ಸಮಸ್ಯೆ ಆದರೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋಬೋದು ಅಂತೇಳಿ. ಅದೆಲ್ಲ ಆದಮೇಲೆ ಇಲ್ಲಿ ನೆಲಮಂಗಲ ಗೋಡನ್ ಹತ್ರ ಎಲ್ಲ ಅನ್ಲೋಡ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಅಲ್ಲಿಂದ ನಾವು ಚೆನ್ನೈಗೆ ಹೊರಟ್ವಿ ದೊಡ್ಡಬಳ್ಳಾಪುರದ ಮೇಲೆ. ಚಿತ್ತೂರಿಂದ ಈ ಕಡೆ ತಡ ಕಡೆ ಹೋಗ್ಬೇಕಾದ್ರೆ ಒಂದು ಎಕ್ಸ್ಪ್ರೆಸ್ ರೆಡಿ ಆಗಿದೆ, ಇದು ಚಿತ್ತೂರು ಮೇಲೆ. ಆ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇದು ಸ್ವಲ್ಪ ಅಂದರೆ ಒಂದು 100 ಕಿಲೋಮೀಟ್ರ್ ಅಷ್ಟು ರೋಡ್ ರೆಡಿ ಆಗಿದೆ ಈ ಕಡೆ. ಆಮೇಲೆ ಅಲ್ಲಿ ಇಳಿದುಬಿಟ್ಟು ಸತ್ಯವೇಡುವಿಂದ ಬೇರೆ ರೋಡಲ್ಲಿ ಹೋಗಬೇಕಾಗುತ್ತೆ ನಾವು. ಇಲ್ಲಿ ಸುಲ್ಲೂರು ಪೇಟ ಹತ್ರ ಇದು ದೊಡ್ಡ ಕಂಪ್ನಿ ಇದೆ. ಇದೆಲ್ಲ ಕೂಡ ಫ್ಯಾನ್ ರೆಕ್ಕೆ ಅಂದರೆ ಗಾಳಿ ಎಲ್ಲ ವಿಂಡಿಂದ ಪವರ್ ಜನರೇಟ್ ಮಾಡುತ್ತಲ್ಲ, ಆ ಕಂಪ್ನಿ ಇದು. ತುಂಬ ದೊಡ್ಡದು, 1000 ಎಕರೆಯಲ್ಲಿದೆ. ಅಲ್ಲೆಲ್ಲ ಕೂಡ ಅನ್ಲೋಡ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಹೊಟ್ಟೆ ತುಂಬ ಊಟ ಕೊಡ್ತಾರೆ ಗುರು ಡ್ರೈವರ್ಸ್ಗೆಲ್ಲ ಫ್ರೀಯಾಗಿ. ಅದೊಂದು ಖುಷಿ ಆಯಿತು ಆ ಕಂಪ್ನಿಯಲ್ಲಿ. ಆಂಧ್ರದಿಂದ ತಮಿಳ್ನಾಡಿಗೆ ಬಂದು ತಮಿಳ್ನಾಡಲ್ಲಿ ಶ್ರೀಪೆರುಂಬದೂರ್ ಹತ್ರನೂ ಖಾಲಿ ಮಾಡಿದ್ವಿ ನಾವು.